ಏನು ನಾನು ತಗೊಳ್ತಾ ಇರೋ ಸೈಟು BMICP ಅಪ್ರೂವ್ಡ್ ರೇರಾ ರಿಜಿಸ್ಟರ್ಡ್ ಸೈಟು. ನಾನು ಯಾವುದೇ ರೆವಿನ್ಯೂ ಕನ್ವರ್ಷನ್ ಸೈಟ್ ಅಲ್ಲ. ಅದು ಆ ಕಾರಣದಿಂದ ನಾನು ಇದನ್ನು ಕಾನ್ಫಿಡೆನ್ಸಾಗಿ ಹೇಳ್ತಾ ಇದ್ದೀನಿ ಅವ್ರಿಗೆ. ಅವರು ಒಂದ್ಸಲಿ ನಮಗೆ ಕಾಲ್ ಮಾಡಿಕೊಂಡು ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ನಮಗೆ ಕಾಲ್ ಮಾಡಲಿ, ಇನ್ಫಾರ್ಮೇಷನ್ ಹೇಳ್ತೀವಿ. ಅವ್ರು ಒಂದ್ಸಲಿ ಡಿಸೈಡ್ ಮಾಡ್ಕೊಂಡು ಬರಲಿ ಸರ್. ನಾಳೆ ನಾಳ್ದು ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದ್ರಿಂದ ಪ್ರಾಪರ್ಟಿ ತೊಗೊಳಕ್ಕಾಗಲ್ಲ, ಸೈಟ್ ಮಾಡೋಕ್ಕಾಗಲ್ಲ. ಸರ್ ಸೈಟ್ ತೊಗೋಬೇಕು ಅಂತ 100 ವಿಡಿಯೋ ನೋಡಿದ್ದೀರಾ, ಇನ್ನೂ ತೊಗೊಂಡಿಲ್ವಾ? ಕನ್ಫ್ಯೂಸ್ ಯಾಕೆ? ಬರ್ರಿ, ಕ್ಲಿಯರ್ ಆಗಿರ್ತಕ್ಕಂಥ 100% ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿರ್ತಕ್ಕಂಥ BMICPA ಅಂಡ್ ರೇರಾ ರಿಜಿಸ್ಟರ್ಡ್ ಸೈಟ್ ಕೊಡ್ತೀನಿ ಬನ್ನಿ ಸರ್. ಸರ್ ಫುಟ್ಪಾತ್ ಅಲ್ಲಿ ಇಂಟರ್ಲಾಕಿಂಗ್ ಟೈಲ್ಸ್ ಕೊಟ್ಟಿದ್ದೀವಿ ಸರ್. ಪ್ರತಿ ಸೈಟ್ಗೂ ಟ್ರೀ ಕೊಟ್ಟಿದ್ದೀವಿ ಸರ್. ಪ್ರತಿ ಸೈಟ್ಗೂ ಕಾರ್ ಹೋಗ್ಲಿಕ್ಕೆ, ಬೈಕ್ ಹೋಗ್ಲಿಕ್ಕೆ ರ್ಯಾಂಪ್ ಮಾಡಿದೀವಿ ನೋಡಿ ಸರ್. 1.5 ಲಕ್ಷ ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ಓವರ್ ಟ್ಯಾಂಕ್ ಮಾಡಿದೀವಿ ನೋಡಿ ಸರ್. ಕುಂಬಳಗೋಡ್ ಕಡೆಯಿಂದ ಬರ್ಬೋದು, ಮತ್ತೆ ಕನಕಪುರ ರೋಡ್ ಇಂದನೂ ಬರ್ಬೋದು, ಮತ್ತೆ ಈ ಕಡೆ ಬಿಡದಿ ಕಡೆಯಿಂದನೂ ಬರ್ಬೋದು ಸರ್. ಅಪ್ರೋಚ್ ನಿಮ್ಗೆ ತುಂಬಾ ಕಡೆಯಿಂದನೂ ಅಪ್ರೋಚ್ ಇದೆ ಸರ್. ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿರೋ ಅಂತ ಲೇಔಟ್ ಎಲ್ಲಪ್ಪ ಇರೋದು ಅಂತ ಥಿಂಕ್ ಮಾಡ್ತಾ ಇದ್ದೀರಾ ಸರ್? ಮೈಸೂರು ರೋಡ್ ಕುಂಬಳಗೋಡ್ ಹತ್ರ ಇರ್ತಕ್ಕಂಥ ಲೇಔಟ್ ಸರ್. BMICP ಅಂಡ್ ರೇರಾ ಅಪ್ರೂವ್ಡ್ ಇರ್ತಕ್ಕಂಥ ಲೇಔಟ್ ಸರ್. ಅದು ಮೈಸೂರು ರೋಡ್ ಅಲ್ಲಿ ಇರೋದು. ಯಾರಾದ್ರೂ ಬಿಡ್ತಾರಾ ಸರ್? ಧರ್ಮ ಸರ್ ಹೇಗಿದ್ದೀರಾ? ಹಾಯ್ ಸರ್, ಚೆನ್ನಾಗಿದೆ ಸರ್. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಓಕೆ. ಮತ್ತೆ ಶ್ರೀನಿಧಿ ಲೇಔಟ್ ಎಸ್ ಸರ್, ಮತ್ತೆ ವಿಡಿಯೋ ಮಾಡ್ತಾ ಇದೀವಿ. ಹೌದು ಸರ್, ಹೌದು. 113 ಸೈಟ್ಗಳಿರ್ತಕ್ಕಂಥ ಲೇಔಟ್ ಅಲ್ವಾ ಸರ್? ಕರೆಕ್ಟ್, ಹೌದು ಸರ್. 113 ಸೈಟಲ್ಲಿ ಎಷ್ಟಿದಾವೆ ಸರ್? 113 ಸೈಟಲ್ಲಿ ಇನ್ನೊಂದು 25 ಸೈಟ್ ಅವೈಲೇಬಲ್ ಇದೆ ಸರ್. ಎಲ್ಲ ಸೋಲ್ಡ್ ಔಟ್? ಎಲ್ಲ ಸೋಲ್ಡ್ ಔಟ್ ಸರ್, ಎಲ್ಲ ಸೋಲ್ಡ್ ಔಟ್. ಇಷ್ಟು ಬೇಗ ಹೇಗೆ? ಇಷ್ಟು ಬೇಗ ಹೇಗೆ ಅಂದರೆ ಸರ್, ನಾವು ಡೆವಲಪ್ಮೆಂಟ್ ನೋಡಿ ಸರ್, ಎಲ್ಲ ಕ್ವಾಲಿಟಿ ವರ್ಕ್ ಕೊಟ್ಟಿದ್ದೀವಿ ಡೆವಲಪ್ಮೆಂಟು. ಇದು ಏನಂದರೆ ಮೇನ್ ಏನಂದರೆ ಸರ್, ಇದು BMICP ಅಪ್ರೂವ್ಡ್ ಅಂಡ್ ರೇರಾ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಲೇಔಟು. ಯಾವುದೇ ರೆವಿನ್ಯೂ ಸೈಟ್ ಅಲ್ಲ, ಯಾವುದೇ ಕನ್ವರ್ಷನ್ ಸೈಟ್ ಅಲ್ಲ. ಇದು BMICP ಅಂಡ್ ರೇರಾ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಲೇಔಟು. ಮತ್ತು ಡೆವಲಪ್ಮೆಂಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದೀವಿ ಸರ್. ಡೆವಲಪ್ಮೆಂಟ್ ಬಗ್ಗೆ ನೀವು ನೋಡ್ರಿ, ನೀವು ಸಿಮೆಂಟ್ ಮೋಲ್ಡೆಡ್ ಡ್ರೈನೇಜ್ ಸರ್ ಇದು ನೋಡ್ರಿ, ಸಿಮೆಂಟ್ ಮೋಲ್ಡೆಡ್ ಡ್ರೈನೇಜು. ನೀವು ಹಾಗೆ ಪ್ರತಿಯೊಂದು ಸೈಟ್ಗೂ ರ್ಯಾಂಪ್ ಮಾಡಿದ್ದೀವಿ, ಕಾರ್ ಹೋಗ್ಲಿಕ್ಕೆ ಬರ್ಲಿಕ್ಕೆ. ಫುಟ್ಪಾತ್ ನೋಡ್ರಿ, ಫುಟ್ಪಾತ್ ಅಲ್ಲಿ ನಿಮ್ಗೆ ಇಂಟರ್ಲಾಕಿಂಗ್ ಟೈಲ್ಸ್ ಹಾಕಿದೀವಿ. ಟ್ರೀ ಗಾರ್ಡ್ಸ್ ನೋಡ್ರಿ, ಟ್ರೀ ಗಾರ್ಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ರಿ. ಟ್ರೀ ಗಾರ್ಡ್ಸ್ ನೀವು ನೋಡ್ತಾ ಇರ್ಬೋದು. ಅದನ್ನ ತೊಗೊಂಡ್ರೆ ನೀವು ಮತ್ತೆ ನೆಕ್ಸ್ಟ್ ಇಂಡಿವಿಜುವಲ್ ಪ್ರತಿ ಸೈಟ್ಗೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇದೆ. ಪ್ರತಿ ಸೈಟ್ಗೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇದೆ, ಮತ್ತೆ ಎಲೆಕ್ಟ್ರಿಸಿಟಿ ಇದೆ. ಅಂಡರ್ಗ್ರೌಂಡ್ ಕೇಬ್ಲಿಂಗ್ ಸರ್, ಅಂಡರ್ಗ್ರೌಂಡ್ ಕೇಬ್ಲಿಂಗು. ಅದು ಬಿಟ್ಟರೆ ನಿಮಗೆ 1.5 ಲಕ್ಷ ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ಓವರ್ ಟ್ಯಾಂಕ್ ಇದೆ. 1.5 ಲಕ್ಷ ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ಓವರ್ ಟ್ಯಾಂಕ್ ಇದೆ ಸರ್. ಮತ್ತೆ ಟೋಟಲ್ 4 ಪಾರ್ಕ್ ಬರುತ್ತೆ ಸರ್ ಇದರಲ್ಲಿ. ಟೋಟಲ್ 4 ಪಾರ್ಕ್ ಬರುತ್ತೆ. ಒಂದು CA ಜಾಗ ಇದೆ, ಮತ್ತೆ ಆರ್ಚ್ ಕೂಡ ಮಾಡಿದೀವಿ. 24 ಅವರ್ಸ್ ಸೆಕ್ಯೂರಿಟಿ ಇರ್ತದೆ. ನೀವು ಮನೆ ಕಟ್ಟೋದಕ್ಕೆ ಇಮಿಡಿಯೇಟ್ ಮನೆ ಕೂಡ ಕಟ್ಬೋದು. ಮತ್ತೆ ತುಂಬಾ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಲೇಔಟು. ಮತ್ತೆ ನಿಮಗೆ ಅಂಡರ್ಗ್ರೌಂಡ್ ಕೇಬ್ಲಿಂಗ್ ಆಗಿರ್ಬೋದು, ಮತ್ತೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಮತ್ತೆ ಎಲ್ಲ ಪ್ರತಿಯೊಂದು ಕೂಡ ಕ್ವಾಲಿಟಿ, ಒಂದು ಟಾಪ್ ಕ್ವಾಲಿಟಿ BMICP ಅಪ್ರೂವ್ಡ್ ಏನ್ ಬೇಕು ಅದೆಲ್ಲ ಅಮ್ಯುನಿಟೀಸ್ ಆಸ್ ಇಟ್ ಈಸ್ ರೂಲ್ಸ್ ಪ್ರಕಾರನೇ ಮಾಡಿದ್ದೀವಿ ಅಲ್ವಾ ಸರ್? ಹೌದು ಸರ್, ಹೌದು. ಓಕೆ ಸರ್, ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಇದು? ಸರ್ ಇದು ನಿಮಗೆ ಮೈಸೂರು ರೋಡ್ ಅಲ್ಲಿ ಬಂದ್ರೆ ನಿಮಗೆ ಕೆಂಗೇರಿ ಆದ್ಮೇಲೆ ಕುಂಬಳಗೋಡ್ ಅಂತ ಬರುತ್ತೆ. ಕುಂಬಳಗೋಡಿಂದ ನೀವು ಲೆಫ್ಟ್ ತಗೊಂಡು ಒಳಗಡೆ ಬಂದ್ರೆ ಗೊಳ್ಳಳ್ಳಿ ಅಂತ ಬರುತ್ತೆ ಸರ್. ಅಂದ್ರೆ ಅಲ್ಲಿ ನಿಯರೆಸ್ಟ್ ಅಲ್ಲಿ ವಿವೇಕಾನಂದ ಕಾಲೇಜು, BGS ಸ್ಕೂಲ್ ಎಲ್ಲ ಬರುತ್ತೆ. ಅದಾದ್ಮೇಲೆ ಗೊಳ್ಳಳ್ಳಿ ಅಂತ ಬರುತ್ತೆ. ಗೊಳ್ಳಳ್ಳಿ ಗವರ್ಮೆಂಟ್ ಹಾಸ್ಪಿಟಲ್ ಬ್ಯಾಕ್ ಸೈಡ್ ನಮ್ದು ಲೇಔಟ್, ಶ್ರೀನಿಧಿ ಲೇಔಟ್ ಇರತಕ್ಕಂಥ ಲೇಔಟ್ ಸರ್. ಇದೇ ಎಕ್ಸಾಕ್ಟ್ ಲೊಕೇಶನ್? ಹೌದು ಸರ್, ಹೌದು ಸರ್. ಸರ್ ಈಗ ಇರೋದು 25 ಸೈಟ್ಸ್ ಅಂತಂದ್ರೆ ಯಾವ ಡೈಮೆನ್ಷನ್ ಅಲ್ವಾ ಸರ್? 30-40 ಇದೆ, 30-50 ಇದೆ, ಅಂಡ್ ಆರ್ಟ್ ಡೈಮೆನ್ಷನ್ ಇದೆ ಸರ್. 30-40, 30-50 ಅಂಡ್ ಆರ್ಟ್ ಡೈಮೆನ್ಷನ್ ಅಲ್ಲಿ ಅವೈಲಬಿಲಿಟಿ ಇದೆ. BMICPA ಅಪ್ರೂವ್ಡ್, BMICP ಅಪ್ರೂವ್ಡ್ ಅಂಡ್ ರೇರಾ ರಿಜಿಸ್ಟರ್ಡ್ ಸರ್. ರೇರಾ ರಿಜಿಸ್ಟರ್ಡ್ ವಿತ್ ರೇರಾ ಅಲ್ವಾ? ಕೆಲವು ಕಡೆ ನೋಡ್ತಿರ್ತೀರಾ ಬರೀ BMRD ಅಲ್ಲ ವಿತ್ ರೇರಾ ಅಪ್ರೂವ್ಡ್ ಅಂತಿರ್ತಾರೆ. ಅದೇ ತರನೇ BMICPA ಅಪ್ರೂವ್ಡ್ ವಿತ್ ರೇರಾ ಅಪ್ರೂವ್ಡ್ ಅಲ್ವಾ ಸರ್? ಹೌದು ಸರ್. ಓಕೆ, ಇಷ್ಟು ಫೆಸಿಲಿಟೀಸ್ ಆಯ್ತು. ಎಷ್ಟೋ ಜನ ನೋಡ್ತಾ ಇರ್ತಾರೆ, ಆಲ್ರೆಡಿ ತುಂಬಾ ಜನ ಗೊತ್ತು, ಬಟ್ ಆದ್ರೂ ಗೊತ್ತಿಲ್ಲದವ್ರು ಗೊತ್ತಿರಲಿ. BMICPAಗೂ BMRDಗೂ ಏನ್ ಡಿಫ್ರೆನ್ಸು ಸರ್? BMICPA BMRDA ಎರಡು ಸೇಮೆ. ಆದರೆ ಏನಾಗುತ್ತೆ ಅಂದರೆ ಸೇಲೆಬಲ್ ಏರಿಯಾ BMRDA ನಮಗೆ 54% ಸಿಗುತ್ತೆ. BMICPA ನಮಗೆ ಬರೀ 48% ಮಾತ್ರ ಸೇಲೆಬಲ್ ಏರಿಯಾ ಸಿಗುತ್ತೆ. ಯಾಕೆಂದ್ರೆ ಪ್ರತಿಯೊಂದು ರೋಡ್ 33 ಫೀಟ್ ರೋಡ್ ಬರುತ್ತೆ ಸರ್. ಎಂಟ್ರೆನ್ಸ್ ರೋಡ್ ಬಂದು 40 ಫೀಟ್ ರೋಡ್, ಇಂಟರ್ನಲ್ ರೋಡ್ ಬಂದು ಪ್ರತಿಯೊಂದು 33 ಫೀಟ್ ರೋಡ್ ಬರುತ್ತೆ ಸರ್. ನಿಮಗೆ BMRDA ಆದ್ರೆ 30 ಫೀಟ್ ರೋಡ್ ಬರುತ್ತೆ. ಇದೇ ಡಿಫ್ರೆನ್ಸ್ ಸರ್. ಅಪ್ರೂವ್ಡ್ ಎರಡು ಸೇಮು, ಆದರೆ ನಿಮಗೆ ಸೇಲೆಬಲ್ ಏರಿಯಾ ನಮಗೆ BMICPA ಸೇಲೆಬಲ್ ಏರಿಯಾ ಕಮ್ಮಿ ಬರುತ್ತೆ. ಯಾಕೆಂದ್ರೆ ರೋಡ್ ಅಳತೆ ಜಾಸ್ತಿ ಬರುತ್ತೆ. 33 ಅಡಿ ರೋಡ್ ಬರುತ್ತೆ. ಹೌದು ಸರ್, ಪ್ರತಿಯೊಂದು ರೋಡ್ 33 ಅಡಿ ರೋಡ್. ನೀವು BMRDA ಹೋದ್ರೆ ನಿಮಗೆ 30 ಫೀಟ್ ರೋಡ್ ಬರುತ್ತೆ. ಎಷ್ಟು ಪರ್ಸೆಂಟೇಜ್ ಅಂದ್ರೆ ಇನ್ನೊಂದ್ಸರಿ ಹೇಳಿ ಸರ್? ನಮಗೆ 47% ಮಾತ್ರ ಸರ್ ಈ ಲೇಔಟ್ ಅಲ್ಲಿ ನಮಗೆ ಸಿಗ್ತಾ ಇರೋದು. BMICPA ರೂಲ್ಸ್ ಪ್ರಕಾರ ನಮಗೆ 47% ಮಾತ್ರ ಸೇಲೆಬಲ್ ಏರಿಯಾ. BMRDA ನಿಮಗೆ 53 to 54% ವರೆಗೂ ಸಿಗುತ್ತೆ ಸರ್. ಓಕೆ. ಸೊ ಹಾಗಾಗಿ ಸೇಲೆಬಲ್ ಏರಿಯಾ ಬಿಟ್ಟು ಎಕ್ಸ್ಟ್ರಾ ಪಾರ್ಕ್ ಅದು ಇದು ಕೊಡೋದಕ್ಕೆ ಜಾಗ ನೀವು ಕೊಟ್ಟು ಬಿಡಬೇಕು ಅಂತ ಹೇಳಿ ರೂಲ್ಸ್ ಇರೋದ್ರಿಂದ ಇದು ಕ್ವಾಲಿಟಿ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಸರ್?
ಹೌದು ಸರ್. ಓಕೆ ಸರ್, 4 ಪಾರ್ಕ್ಗಳು ಬರ್ತವೆ. ಸೈಟ್ ನಂಬರ್, ಸೈಟ್ ಮಾರ್ಕೇಶನ್, ವಾಟರ್ ಕನೆಕ್ಷನ್, ಮತ್ತೆ ಸ್ಟ್ರೀಟ್ ಲೈಟ್ಸ್, ಮತ್ತೆ ಟ್ರೀ ಕೂಡ ಹಾಕಿದೀರಾ. ವಿತ್ ಇಂಟರ್ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದೀರಾ ಫುಟ್ಪಾತ್ ಅಲ್ಲಿ. ಜೊತೆಗೆ ರ್ಯಾಂಪ್ ಕೂಡ ಕೊಟ್ಟಿದ್ದೀರಾ. ವಿತ್ ಕ್ವಾಲಿಟಿ ಆಗಿರ್ತಕ್ಕಂಥ ತಾರ್ ರೋಡ್ ಕೂಡ ಕೊಟ್ಟಿದ್ದೀರಾ ಅಲ್ವಾ ಸರ್? ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆಯಾ? ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗಿದೆ ಸರ್. 100% ರಿಲೀಸ್ ಆಗಿದೆ. ಖಾತೆ ಕೂಡ ರೆಡಿ ಇದೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ ಬರ್ಬೋದು ಸರ್. ಓಕೆ ಸರ್, ಈಗ ಫೈನಲ್ ಆಗಿ ರೇಟಿಗೆ ಬಂದ್ಬಿಡೋಣ. ಏನು ರೇಟ್ ಕೊಟ್ಟು ಮಾಡ್ತಾ ಇದ್ದೀವಿ ಸರ್? ನಾವು 2900 ರೂಪಾಯಿ ಫರ್ ಸ್ಕ್ವೇರ್ ಫೀಟ್ ಕೊಟ್ಟು ಮಾಡ್ತಾ ಇದ್ದೀವಿ. ಅದರಲ್ಲಿ ನಿಮ್ಮ ಕಡೆಯಿಂದ ಬಂದರೆ ಇನ್ನೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಅಂದರೆ 2000 ಆಗುತ್ತಾ? ಇಲ್ಲ ಸರ್, ಇಲ್ಲ ಸರ್. ಸರ್ ಬರಲಿ, ಅವರು ಸೈಟ್ ನೋಡಲಿ. ಒಂದು 50 ಇಂದ 100 ರೂಪೀಸ್ ಡಿಫರೆನ್ಸ್ ಇರ್ತದೆ ಅಷ್ಟೇ. 100 ರೂಪೀಸ್ ಸರ್. ಇದು ಯಾವುದೇ ನಮ್ದು ರೆವಿನ್ಯೂ ಕನ್ವರ್ಷನ್ ಲೇಔಟ್ ಅಲ್ಲ, ತುಂಬಾ ಡಿಫರೆನ್ಸ್ ಮಾಡೋದಕ್ಕೆ. ಈಗ ಎಲ್ಲಾದ್ರೂ ನಾವು ಹೊಸ್ತಾಗಿ ನಾವು ಪ್ರಾಪರ್ಟಿ ಇಲ್ಲಿ ಯಾವ್ದಾದ್ರು ಹೊಸ್ತಾಗಿ ನಾವು ಲ್ಯಾಂಡ್ ಬೇಜಾರಾಗ್ಬಿಡಿ. ನಾನು ಆಸ್ ಎ ಜನಗಳ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಇದನ್ನ ಅವ್ರು ಬಂದು ಕೇಳಿದ್ರೆ ಏನ್ ಅನ್ಕೊಂಡ್ಬಿಡ್ತಾರಪ್ಪ ಇವರು ಅಂತ ಮನ್ಸೊಳಗಡೆ ಬರ್ತಾರೆ. ನಾನೇ ಕೇಳ್ಬಿಟ್ರೆ ಕ್ಲಿಯರ್ ಅಲ್ವಾ ಇಲ್ಲಿ ಅಲ್ವಾ? 2900 ರೂಪಾಯಿ ಕೋಟ್ ಮಾಡ್ತಾ ಇದ್ದೀರಾ. 50 ರೂಪಾಯಿ 100 ರೂಪಾಯಿ ಅನ್ನೋದಕ್ಕೆ 100 ರೂಪಾಯಿ ಅಂತಾನೆ ನಾವು ಜಡ್ಜ್ ಮಾಡ್ತೀವಿ ಆಸ್ ಎ ಜನಗಳ ಪ್ರಕಾರ. 2800 ರೂಪಾಯಿ ಕೋಟ್ ಮಾಡ್ತಾ ಇದ್ದೀರಾ. 2900 ರೂಪಾಯಿ ಕೋಟ್ ಮಾಡ್ತಾರೆ ಸರ್. 2800 ರೂಪಾಯಿ ಫೈನಲ್ ಮಾಡ್ತಾರೆ. ಫೈನಲ್ 2000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಇಲ್ಲ, ಫೈನಲ್ ಸರ್. ಅದು 2800 ಫೈನಲ್. ಇಲ್ಲ 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 ಸರ್, ನಿಜ ಹೇಳಿ ಸರ್, ಬಂದು ಕೇಳ್ತಾರೆ. ಇಲ್ಲ ಸರ್, ಫೈನಲ್ 2800 ರೂಪಾಯಿ. ಅದಕ್ಕಿಂತ ಕಮ್ಮಿ ಆದ್ರೆ ಸೈಟ್ ಇಲ್ಲ. ಸೈಟ್ ಇಲ್ಲ ಸರ್. 2800 ರೂಪಾಯಿ ಆದ್ರೆ ಮಾತ್ರ ಬನ್ನಿ ಶ್ರೀನಿಧಿ ಲೇಔಟ್ಗೆ. ಕರೆಕ್ಟ್ ಸರ್. ಓಪನ್ ಅಪ್ ಆಗಿ ಹೇಳ್ಬಿಡೋಣ. ಹೌದು ಸರ್. ರಬ್ಬರ್ ಹೇಳ್ದಂಗೆ ಎಳೆಯೋದ್ ಬೇಡ. ಬನ್ನಿ, ಆನ್ ಟೇಬಲ್ ಮಾತಾಡೋಣ, ಡಿಸ್ಕಷನ್ ಮಾಡೋಣ. ಆ ಕಡೆ ಈ ಕಡೆ ಎಳೆದ 50 ರೂಪಾಯಿ 100 ರೂಪಾಯಿ ಅಂದ್ರೆ 100 ರೂಪಾಯಿ ಅಂದ್ರೆ 1,20,000 ರೂಪಾಯಿ. ಹೌದು ಸರ್. ಅಲ್ವಾ ಸರ್? ಅದೇ ಕಡಿಮೆ ಅಲ್ಲ ಅಮೌಂಟ್. ಓಕೆ, ಒಟ್ಟಿನಲ್ಲಿ 2800 ರೂಪಾಯಿ ಸ್ಕ್ವೇರ್ ಫೀಟ್ ಹಂಗೆ ಕೊಡ್ತಾ ಇದ್ದೀರಾ. ಟೋಟಲ್ 113 ಸೈಟ್ ಇದ್ರೆ ಎಲ್ಲ ಸೋಲ್ಡ್ ಔಟ್ ಆಗಿ ನೆಕ್ಸ್ಟ್ ಸರ್ 25 ಸರ್. ಇನ್ನು 20 ರಿಂದ 25 ಸೈಟ್ ಇದೆ ಸರ್. ಓಕೆ, 30, 40, 30, 50 ಆ ಡೈಮೆನ್ಷನ್. ಹೌದು ಸರ್. ಓಕೆ ಸರ್, ಈಗ ಲೀಗಲ್ ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳಕ್ಕೆ ದುಡ್ಡು ಇಸ್ಕೊಂಡು ನೀವು ಕೊಡ್ತೀರಾ ಲೀಗಲ್ ಡಾಕ್ಯುಮೆಂಟ್? ಹೌದು ಸರ್. ಎಷ್ಟು ಇಸ್ಕೊತಾ ಇದ್ದೀರಾ ಸರ್? 1 ಲಕ್ಷ ಬುಕ್ಕಿಂಗ್ ಅಮೌಂಟ್ ಇರ್ತದೆ. 1 ಲಕ್ಷ ಬುಕ್ಕಿಂಗ್ ಅಮೌಂಟು ಇರುತ್ತೆ. 1 ಲಕ್ಷ ಬುಕ್ ಮಾಡ್ಕೊಂಡ್ರೆ 1 ಲಕ್ಷ ಕೊಟ್ಟು ಇವರು ಸೈಟ್ ಬುಕ್ ಮಾಡ್ಕೊಂಡ್ರೆ 30-40 ಸೈಟ್ ಅವ್ರದ್ದಾಗುತ್ತೆ. ಮತ್ತೆ 10 ಡೇಸ್ ಟೈಮ್ ಕೊಡ್ತೀವಿ ಸರ್. ಒಂದು ಸೈಟ್ ಡಾಕ್ಯುಮೆಂಟ್ ಕೊಡ್ತೀವಿ, 10 ಡೇಸ್ ಟೈಮ್ ಕೊಡ್ತೀವಿ. ಆಮೇಲೆ ಇವರು ಅಗ್ರಿಮೆಂಟ್ಗೆ ಎಂಟ್ರಿ ಆಗ್ಬೋದು ಸರ್. ಈಗ ನಾನು ಬರ್ತೀನಿ. ಹಾಂ ಸರ್. ಸೈಟ್ ನಂಬರ್ 17 ಇದು ನನಗೆ ಬೇಕು. ಸೊ ಇದು ಬೇಕು ಅಂದ ತಕ್ಷಣ ನಾನು ಇಮಿಡಿಯೇಟ್ ಬೈ ಮಾಡೋಕ್ಕಾಗಲ್ಲ. ಬಟ್ ಈಗ 1 ಲಕ್ಷ ರೂಪಾಯಿ ಕೊಟ್ಟು ನಿಮ್ಮ ಹತ್ರ ಡಾಕ್ಯುಮೆಂಟ್ ತಗೊಂಡೋಗಿ 17ನೇ ನಂಬರ್ ಬ್ಲಾಕ್ ಮಾಡ್ತೀವಿ. ಇದು ನೀವು ಯಾರಿಗೂ ತೋರಿಸಲ್ಲ ಸರ್. ಬುಕ್ಕಿಂಗ್ ಹೋಗಿದ್ದಾರೆ, ಇನ್ ಕೇಸ್ ಪಾಸ್ ಆಯ್ತು, ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಈ ಸೈಟ್ ಅವ್ರಿಗೆ ಹೋಗುತ್ತೆ. ಸೊ ಹಾಗಾಗಿ ನಿಮಗೆ ಕೊಡೋಕ್ಕಾಗಲ್ಲ. 10 ಡೇಸ್ ನಾವು ಹೋಲ್ಡ್ ಮಾಡ್ತೀವಿ ಸರ್. 10 ಡೇಸ್ 17ನೇ ನಂಬರ್ ಯಾರಿಗೂ ಕೊಡಲ್ಲ. ಅದಾದ ನಂತರ ಏನ್ ಲೀಗಲ್ ಲೋನ್ ಹೋಗ್ತಾರೋ ಲೋನ್ ಹೋಗ್ಲಿ. ಹೌದು, ಲೋನ್ ಬಗ್ಗೆ ಕೇಳಬೇಕು. ಎಷ್ಟು ಪರ್ಸೆಂಟೇಜ್ ಲೋನ್ ಸರ್? ಲೋನ್ 70 to 80% ಲೋನ್ ಆಗುತ್ತೆ. 70 ರಿಂದ 80% ಲೋನ್ ಆಗುತ್ತೆ. 10 ದಿನ ಟೈಮ್ ಕೊಡ್ತೀರಾ ಲೀಗಲ್ ಚೆಕ್ ಮಾಡಿ? ಹೌದು ಸರ್. ಹೌದು ಸರ್. ಓಕೆ, ಲೋನ್ ಅಂದ್ರೆ ಯಾವ್ಯಾವ್ದ್ರಲ್ಲಿ ಮಾಡ್ಕೊಡ್ತೀರಾ ಸರ್? SBI ಇದೆ, ಆಕ್ಸಿಸ್ ಬ್ಯಾಂಕ್ ಇದೆ, HDFC ಬ್ಯಾಂಕ್ ಇದೆ. ಹಾಂ ಸರ್, ಎನಿ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀರಾ? ಹೌದು ಸರ್. ಅಲ್ವಾ ಸರ್? ಹೌದು ಸರ್. ಓಕೆ ಸರ್, ಮತ್ತೆ ಯಾವ್ಯಾವ ಏರಿಯಾದಿಂದ ಆಕ್ಸೆಸ್ ಇದೆ ಸರ್ ಈ ಲೇಔಟ್? ಸರ್ ಈ ಲೇಔಟು ನೀವು ಸರ್ ಈ ಸರೌಂಡಿಂಗ್ ಅಲ್ಲಿ ಬಂದ್ರೆ ನಿಮಗೆ ಕುಂಬಳಗೋಡ್ ಕಡೆಯಿಂದ ಬರ್ಬೋದು, ಮತ್ತೆ ಕನಕಪುರ ರೋಡಿಂದನೂ ಬರ್ಬೋದು, ಮತ್ತೆ ಈ ಕಡೆ ಬಿಡದಿ ಕಡೆಯಿಂದನೂ ಬರ್ಬೋದು ಸರ್. ಅಪ್ರೋಚ್ ನಿಮ್ಗೆ ತುಂಬಾ ಕಡೆಯಿಂದನೂ ಅಪ್ರೋಚ್ ಇದೆ. ನಿಮ್ಗೆ ಈ ಸರೌಂಡಿಂಗ್ ತಗೊಂಡ್ರೆ ಸರ್ ನಿಮಗೆ ಈ ಕಡೆ ನಿಮಗೆ ಬಿಡದಿ ಕಡೆಯಿಂದ ಬಂದರೆ ಸರ್ ಬಾಷ್ ಕಂಪ್ನಿ ತುಂಬ ನಿಯರ್ ಇದೆ. ಬಾಷ್ ಕಂಪ್ನಿಲಿ ವರ್ಕ್ ಮಾಡೋರಿಗೆ ಮತ್ತೆ ಟೊಯೋಟಾ ಕಿರ್ಲೋಸ್ಕರಲ್ಲಿ ವರ್ಕ್ ಮಾಡೋರಿಗೂ ತುಂಬ ನಿಯರ್ ಆಗುತ್ತೆ. ಮತ್ತು ಈ ಸರೌಂಡಿಂಗಲ್ಲಿ ಸರ್ ಡೆವಲಪ್ಮೆಂಟ್ ಏನೇನು ಬರ್ತಾ ಇದೆ ಅಂತ ಅಂದರೆ ನಿಮಗೆ 1,000 ಎಕರೆಯಲ್ಲಿ ಹೌಸಿಂಗ್ ಬೋರ್ಡ್ ಅವರು ಲೇಔಟ್ ಮಾಡ್ತಾ ಇದ್ದಾರೆ ಸರ್. ಆಲ್ರೆಡಿ 610 ಎಕರೆ ಅಕ್ವಿಸಿಷನ್ ಮಾಡಿದ್ದಾರೆ. ಇನ್ನು 390 ಎಕರೆ ಅಕ್ವಿಸಿಷನ್ ಮಾಡಬೇಕು, ಅದೊಂದಿದೆ. ಆಮೇಲೆ ಕುಂಬಳಗೋಡ್ ಇಂಡಸ್ಟ್ರಿಯಲ್ ಏರಿಯಾಗೆ 2,000 ಎಕರೆ ಅಕ್ವಿಸಿಷನ್ ಆಗಿದೆ ಸರ್. ಕುಂಬಳಗೋಡ್ ಇಂಡಸ್ಟ್ರಿಯಲ್ ಏರಿಯಾ 2,000 ಎಕರೆ ಆಲ್ರೆಡಿ ಅಕ್ವಿಸಿಷನ್ ಆಗಿದೆ. ಆಮೇಲೆ ಹೌಸಿಂಗ್ ಬೋರ್ಡ್ ಅವರು ಅಪಾರ್ಟ್ಮೆಂಟ್ಸ್ ಕೂಡ ಮಾಡ್ತಾ ಇದ್ದಾರೆ ಇಲ್ಲೇ ಪಕ್ಕದಲ್ಲಿ. ಮತ್ತೆ ಸರ್ ಇಲ್ಲಿ ಇವರು KHP ಅವರು 150 ಅಡಿ ರೋಡು, ಅಂದ್ರೆ ಇಲ್ಲಿಂದ ಡೈರೆಕ್ಟ್ ಒಂದು ನಮ್ಮ ಲೇಔಟಿಂದ 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ 150 ಅಡಿ ರೋಡ್ ಪ್ರಪೋಸ್ಡ್ ರೋಡ್ ಇದೆ ಸರ್. ಮೈಸೂರು ರೋಡಿಗೆ ಕನೆಕ್ಟ್ ಆಗುತ್ತೆ ಅದು. ಮೈಸೂರು ರೋಡಿಗೆ ಕನೆಕ್ಟ್ ಆಗುತ್ತೆ, ಅದೊಂದು ಅಡ್ವಾಂಟೇಜು. ಮತ್ತು ಈ ಸರೌಂಡಿಂಗಲ್ಲಿ ನಿಮಗೆ ನಿಯರೆಸ್ಟ್ ಸ್ಕೂಲು ಕಾಲೇಜಸ್ ಏನಾದ್ರು ಇದೆಯಾ ಅಂತ ನೀವು ಕೇಳಿದರೆ ಸರ್ ಇಲ್ಲಿ ಇಲ್ಲೇ ನಿಯರೆಸ್ಟ್ BJ ಸ್ಕೂಲ್ ಇದೆ, ಮತ್ತು ವಿವೇಕಾನಂದ ಸ್ಕೂಲು ಮತ್ತು ಕಾಲೇಜು ಎರಡೂ ಇದೆ, ಮತ್ತು ಮಾರಿಗೋಲ್ಡ್ ಸ್ಕೂಲ್ ಇದೆ, ಮತ್ತು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು, ಡೆಂಟಲ್ ಕಾಲೇಜು, ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮತ್ತು ಕ್ರೈಸ್ಟ್ ಯೂನಿವರ್ಸಿಟಿ ಕೂಡ ನಿಯರೆಸ್ಟಲ್ಲೇ ಇದೆ. ಹೀಗಾಗಿ ಸರ್ ಈ ಸರೌಂಡಿಂಗಲ್ಲಿ ಸರ್ ನಿಮಗೆ ಈಗ ಇಮಿಡಿಯೇಟಾಗಿ ನಾನು ಮನೆ ಕೊಟ್ಕೊಂಡು ಇಡ್ತೀನಿ ಅನ್ನೋರಿಗೆ ತುಂಬ ಅನುಕೂಲ. ಮತ್ತು ಇನ್ವೆಸ್ಟ್ಮೆಂಟಿಗೆ ಕೂಡ ಸರ್ ಇದು ಒಳ್ಳೆ ಲೇಔಟ್ ಸರ್. ಒಳ್ಳೆ ಲೇಔಟ್. ಡೆವಲಪ್ಮೆಂಟ್ಸ್ ಸುತ್ತಮುತ್ತ ಇದೆ ಅಂತ ಹೇಳ್ತಾ ಇದಾರೆ. ಇವೆಲ್ಲ ಡೆವಲಪ್ಮೆಂಟ್ಸ್ ಜೊತೆಗೆ ನನ್ಗೊಂದು ಎಂಟರ್ಟೈನ್ಮೆಂಟ್ ಬೇಕು, ನನ್ಗೊಂದು ಖುಷಿ ಇರಬೇಕು. ಮಂತ್ಲಿನೋ 2 months ಅಥವಾ 3 months ಕೆಲವರು ವೀಕ್ಲಿ ಹೋಗ್ತಿರೋ ಗೊತ್ತಿಲ್ಲ ಅಂತವ್ರಿಗೆ ತುಂಬಾ ಎಂಟರ್ಟೈನ್ಮೆಂಟ್ಗೆ ಬಾಪ್ ಆಗಿರ್ತಕ್ಕಂಥ ವಂಡರ್ಲಾ ಕೂಡ ನಿಯರ್ ಇದೆ. ಸೊ ನಿಮ್ಗೆ ಬಿಡದೆ ಅದು ಕೂಡ ಹತ್ರದಲ್ಲೇ ಇರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವು ಒಂದ್ಸರಿ ಲೇಔಟ್ ನೋಡ್ಬೋದು, ಯಾವ ತರ ಇದೆ, ಯಾವ ತರ ಕ್ವಾಲಿಟಿ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ಯಾವ ತರ ಇದೆ, ಪ್ರತಿಯೊಂದು ನೋಡಿದಾಗ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಅಲ್ವಾ ಸರ್? 2,800 ರೂಪಾಯಿ
ಫೈನಲ್ ರೇಟ್ ಅಂತೆ ಕೊಟ್ಟಿಂಗ್ ಅಲ್ಲ 2900 800ಕ್ಕೆ ಫೈನಲ್ ಆಗಿ ಕೊಡ್ತಾ ಇದ್ದೀರಾ BMICPA ಅಪ್ರೂವ್ಡ್ ಡೆವಲಪ್ಮೆಂಟ್ಸ್ ಎಲ್ಲ ತಿರ್ಸ್ಕೊಟ್ವಿ ಇನ್ನೇನು ಹೇಳಿದ್ರು ಅಷ್ಟೇ 2800 ರೂಪಾಯಿ ಸ್ಕ್ವೇರ್ ಫೀಟ್ ಅಣ್ಣ BMICPA ಅಪ್ರೂವ್ಡ್ 30-40 ಸೈಟ್ ಇದೆ 30-50 ಇದೆ 8 ಡೈಮೆನ್ಷನ್ ಇದೆ ಇನ್ನು ಉಳಿದಿರೋದೇ 25 ಸೈಟ್ಸ್ ಟೋಟಲ್ 113 ಇದ್ವು ಎಲ್ಲ ಸೋಲ್ಡ್ ಔಟ್ ಆಗಿದೆ 4 ಪಾರ್ಕ್ ಕೊಟ್ಟಿದ್ದಾರೆ ಎಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ ಇನ್ನು ಏನಿದ್ರು ಡೈರೆಕ್ಟ್ ಬಂದು ನೋಡ್ಕೋಬೇಕು ಸರ್ ಎಲ್ಲ ಡೀಟೇಲ್ಸ್ ಕೊಟ್ಟವಲ್ಲ ಸರ್ ಹೌದು ಸರ್ ವಾಟರ್ ಬೇಕಾ ವಾಟರ್ ಇದೆ ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ಓವರ್ ಟ್ಯಾಂಕ್ ಅದು ನಿಮ್ಮ ಕಡೆಯಿಂದ ಏನು ಸಪೋರ್ಟ್ ಮಾಡ್ಕೊಡ್ತೀರಾ ಇಲ್ಲಿ ಸೈಟ್ ತಗೊಳೋರಿಗೆ ಸರ್ ನಮ್ಮ ಕಡೆಯಿಂದ ಸರ್ ಅವ್ರಿಗೆ ಏನು ಸಪೋರ್ಟ್ ಅಂದರೆ ಇಲ್ಲಿ ಏನು ಅಂದರೆ ಡಾಕ್ಯುಮೆಂಟ್ ಬಗ್ಗೆ ಆಗಲಿ ಇನ್ನೊಂದು ಏನೇ ಒಂದು ಅವ್ರಿಗೆ ಏನೇ ಸಪೋರ್ಟ್ ಬೇಕಾದ್ರೂ ನಮ್ಗೆ ನಮ್ಮ ಕಡೆಯಿಂದ 100% ಅವ್ರಿಗೆ ಸಪೋರ್ಟ್ ಸರ್ ಇನ್ನೊಂದು ಏನಂದರೆ ಈ ವಿಡಿಯೋ ನೋಡ್ತಾ ಇರೋರಿಗೆ ನಾನು ಹೇಳೋದು ಏನಂತಂದರೆ ಸರ್ ಸುಮ್ಮನೆ ನಾಳೆ ಹೋಗೋಣ ನಾಳ್ದು ಹೋಗೋಣ ಅಂತ ಥಿಂಕ್ ಮಾಡಿಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಇನ್ನು ಇರೋದೇ 20 ಸೈಟು ಉಳಿದಿರೋದೇ 20 ರಿಂದ 25 ಸೈಟು ಇವಾಗಲೇ ಕಾಲ್ ಮಾಡಿ ಇವಾಗಲೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಇವಾಗಲೇ ಕಾಲ್ ಮಾಡಿರಿ ಇವಾಗಲೇ ಬರ್ರಿ ಇವಾಗಲೇ ನಾನು ಒಂದು ಸೈಟ್ ಬುಕ್ ಮಾಡ್ಕೋಬೇಕು ಒಂದು ಸೈಟ್ ತೊಗೋಬೇಕಂತ ಡಿಸೈಡ್ ಮಾಡ್ಕೊಂಡು ನಮ್ಮ ಲೇಔಟಿಗೆ ಬರ್ರಿ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಯಾವುದೇ ರೀತಿ ರೆವಿನ್ಯೂ ಸೈಟ್ ಅಲ್ಲ ಇದು ಯಾವುದೇ ರೀತಿ ಕನ್ವರ್ಷನ್ ಸೈಟ್ ಅಲ್ಲ ಇದು BMICPA ಆ್ಯಂಡ್ ರೇರ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಲೇಔಟ್ ಆಗಿರೋದ್ರಿಂದ ಇದು 100% ಕ್ಲಿಯರ್ ಇದೆ ನೀವು ಒಂದು ಡಿಸೈಡ್ ಮಾಡ್ಕೊಂಡು ಬರ್ರಿ ಡಿಸೈಡ್ ಮಾಡಿಕೊಂಡು ಇವಾಗಲೇ ಕಾಲ್ ಮಾಡಿ ಡಿಸೈಡ್ ಮಾಡಿಕೊಂಡು ನಾನು ಒಂದು ಸೈಟ್ ತೊಗೋಬೇಕು ಏನು ನಾನು ತೊಗೊಳ್ತಾ ಇರೋ ಸೈಟು BMICPA ಅಪ್ರೂವ್ಡ್ ರೇರ ರಿಜಿಸ್ಟರ್ಡ್ ಸೈಟು ನಾನು ಯಾವುದೇ ರೆವಿನ್ಯೂ ಕನ್ವರ್ಷನ್ ಸೈಟ್ ಅಲ್ಲ ಅದು ಆ ಕಾರಣದಿಂದ ನಾನು ಇದನ್ನು ಕಾನ್ಫಿಡೆನ್ಸಾಗಿ ಹೇಳ್ತಾ ಇದ್ದೀನಿ ಅವ್ರಿಗೆ ಅವರು ಒಂದ್ಸಲಿ ನಮಗೆ ಕಾಲ್ ಮಾಡಿಕೊಂಡು ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ನಮಗೆ ಕಾಲ್ ಮಾಡಲಿ ಇನ್ಫಾರ್ಮೇಷನ್ ಹೇಳ್ತೀವಿ ಅವ್ರು ಒಂದ್ಸಲಿ ಡಿಸೈಡ್ ಮಾಡ್ಕೊಂಡು ಬರಲಿ ಸರ್ ನಾಳೆ ನಾಳ್ದು ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದ್ರಿಂದ ಪ್ರಾಪರ್ಟಿ ತೊಗೊಳಕ್ಕಾಗಲ್ಲ ಸೈಟ್ ಮಾಡೋಕ್ಕಾಗಲ್ಲ ಅವ್ರು ಇವಾಗಲೇ ಡಿಸೈಡ್ ಮಾಡ್ಕೊಂಡು ನಾನು ಈಗ ಸೈಟ್ ತೊಗೋಬೇಕಂತ ಡಿಸೈಡ್ ಮಾಡ್ಕೊಂಡು ಬರಬೇಕು ಅವಾಗ ಮಾತ್ರ ಪ್ರಾಪರ್ಟಿ ಮಾಡೋಕ್ಕೆ ಸಾಧ್ಯ ಅಷ್ಟೇ ಅಲ್ವಾ ಹೌದು ಸರ್ ಹಾಗಾದ್ರೆ 2800 ರೂಪಾಯಿ ಸ್ಕ್ವೇರ್ ಫೀಟು ರಿಜಿಸ್ಟ್ರೇಷನ್ ಕಾಸ್ಟ್ ಅವ್ರಿಗೆ ಪೇ ಮಾಡಬೇಕು ಹೌದು ಸರ್ ನಿಮ್ಮ ಕಡೆಯಿಂದ ಇಲ್ಲ ಸರ್ 2800 ರೂಪಾಯಿ ಕೊಟ್ಟು ಸೈಟ್ ಬುಕ್ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ ಕಾಸ್ಟ್ ಇದೆಯೋ ಅವ್ರು ಪೇ ಮಾಡ್ಕೋಬೇಕು ಅಲ್ವಾ ಇದನ್ನು ಕ್ಲಿಯರ್ ಕಟ್ ಆಗಿ ಹೇಳಿದೀವಿ ಹೌದು ಸರ್ ಎಲ್ಲ ಹೇಳಿದ್ವಿ ಸರ್ ಮುಗಿಸೋಣ ಸರ್ ವಿಡಿಯೋ ಮುಗಿಸೋಣ ಸರ್ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಯಾವುದೇ ಲೇಔಟ್ ತೋರಿಸ್ಲಿ ಯಾವುದೇ ಇಂಡಿವಿಜುವಲ್ ಸೈಟ್ ತೋರಿಸ್ಲಿ ಡೈರೆಕ್ಟ್ ಓನರ್ ಆಗಿರಲಿ ಮೀಡಿಯೇಟರ್ ಆಗಲಿ ಬ್ರೋಕರ್ ಆಗಲಿ ಮಾರ್ಕೆಟಿಂಗ್ ಆಗಿರಲಿ ಸೊ ಅದ್ರದ್ದೇ ಆಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಇರುತ್ತೆ ಒಬ್ಬರಲ್ಲ ಇಬ್ಬರು ಲಾಯರ್ ಹತ್ರ ಒಂದು ಲೀಗಲ್ನ ಚೆಕ್ ಮಾಡಿಸಿ ಮುಂದುವರಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವರು ಕೂಡ ಅಷ್ಟೇ ಅಡ್ವಾನ್ಸ್ ಬುಕ್ಕಿಂಗ್ ಅಂತೇಳಿ 1 ಲ್ಯಾಕ್ ತೊಗೊಂಡು ಲೀಗಲ್ ಡಾಕ್ಯುಮೆಂಟ್ ಕೊಡ್ತಾ ಇದ್ದಾರೆ ಸೈಟ್ನ ಬ್ಲಾಕ್ ಮಾಡ್ಕೊಡೋಕ್ಕೆ ಆ 10 ಡೇಸ್ ಒಳಗಡೆ ನಿಮ್ಗೆ ಏನಾದರೂ ಇಷ್ಟ ಇಲ್ಲ ಅಂತಂದರೆ ಡಾಕ್ಯುಮೆಂಟ್ ವಾಪಸ್ ಕೊಟ್ಟರೆ ₹1 ಡಿಡಕ್ಷನ್ ಮಾಡಿದೆ ನಿಮ್ಮ ಅಮೌಂಟ್ 100% ರೀಫಂಡ್ ಕೊಡ್ತೀವಿ ಇಷ್ಟು ಕೊಡ್ತಾರೆ ಅಲ್ವಾ ಸರ್ ಎಸ್ ಸರ್ ಲೀಗಲ್ ಡಾಕ್ಯುಮೆಂಟ್ನ ಒಬ್ಬರಲ್ಲ ಇಬ್ಬರ ಹತ್ರ ಚೆಕ್ ಇಬ್ಬರಲ್ಲ 3 ಜನ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ ಸರ್ 100% ಟೈಟಲ್ ಕ್ಲಿಯರ್ ಇದೆ ನಾನು ಅದಕ್ಕೋಸ್ಕರನೇ ಅವ್ರಿಗೆ ಹೇಳ್ತಿರೋದು ಸುಮ್ಮನೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು ಬೇಡ ಕಾಲ್ ಮಾಡ್ರಿ ಬನ್ರಿ ಸೈಟ್ ಬುಕ್ ಮಾಡ್ಕೊಳ್ರಿ ಅಷ್ಟೇ ನಿಮ್ಮ ಕಾನ್ಫಿಡೆನ್ಸ್ ಬಟ್ ಅವ್ರ ದುಡ್ಡಿಗೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನನ್ನ ಹತ್ರ ಕಾರ್ ಚೆನ್ನಾಗಿದೆ ತಗೊಳ್ಳೋಣ ಲೇಟೆಸ್ಟ್ ಮಾಡಲ್ ಅಂತೀವಿ ಆ ಒಳಗಿನ ಡೆಪ್ತ್ ಅವ್ನ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸಿದಾಗಲೇ ಗೊತ್ತಾಗೋದು ಸರ್ ಆಲ್ರೆಡಿ 85-90 ಸೈಟ್ ಸೇಲ್ ಆಗಿದೆ ಆಲ್ರೆಡಿ 85-90 ಜನ ಲೀಗಲ್ ನೋಡಿದ್ದಾರೆ ಹಾ ಸರ್ ನಾವು ಲೀಗಲ್ ನೋಡ್ಕೊಂಡು ಅವರೆಲ್ಲ ಲೀಗಲ್ ರೆಫರಲ್ಲೇ ಹೋಗುತ್ತೆ ನಿಮ್ಗೆ ಅಷ್ಟು ಕಾಂಟ್ಯಾಕ್ಟ್ ಇದೆ ಅಂತ ಗೊತ್ತು ಬಟ್ ಆದ್ರೂ ಆಸ್ ಇಟ್ ಇಸ್ ಅವ್ರ ಜವಾಬ್ದಾರಿ ಅವ್ರ ದುಡ್ಡಿಗೆ ಅವ್ರ ಜವಾಬ್ದಾರಿ ಇದ್ರೇನೆ ಅದಕ್ಕೊಂದು ಬೆಲೆ ಅಂತ ಹೇಳ್ತಾ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನೀವು ಅನ್ಯತಾ ಭಾವಿಸ್ಬೇಡಿ ಸರಿನೇ ಸರ್ ಓಕೆ ಸರ್ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡಿ ನಾನು ಪರ್ಸನಲಿ 2800 ರೂಪಾಯಿ ಅದರಲ್ಲಿ ಇಲ್ಲ ಸರ್ 2800 ಅದರಲ್ಲಿ ಕಮ್ಮಿ ಮಾಡೋಕ್ಕಾಗಲ್ಲ ಅದು ಫಿಕ್ಸ್ ರೇಟ್ ಸರ್ ನಾನು ಕೇಳ್ತಾ ಇದ್ದೀನಿ ಕೋಟ್ ಮಾಡ್ತಿರೋದು 2900 2800 ನಿಮ್ಮ ಕಡೆಯಿಂದ ಬಂದಿದ್ದಕ್ಕೆ 2800 ಸಾರಿ ನೀವು ಬೇಜಾರು ಮಾಡ್ಕೋಬೇಡ್ರಿ ಆಗಲ್ಲ ಇಲ್ಲ ಆಗಲ್ಲ ಸರ್ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದಾರೆ ಧರ್ಮ ಸರ್ 2800 ರೂಪಾಯಿನೇ ಸ್ಕ್ವೇರ್ ಫೀಟ್ ಅದರಲ್ಲಿ ₹1 ಕಡಿಮೆ ಆಗಲ್ಲ ನೋಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆಲ್ರೆಡಿ ನಂಬರ್ ಇದೆಯಲ್ಲ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ನೋಡ್ತಾನೆ ಇದ್ದೀರಾ ಆ ನಂಬರ್ಗೆ ಒಂದು ಕಾಲ್ ಮಾಡಿ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡೋದಕ್ಕೆ ನಿಮ್ಗೆ ಕೊಡ್ಸೆ ಅಮೂಲ್ಯವಾದ ಟೈಮ್ ಕೊಟ್ಟು ಬೆಳಬೆಳಗ್ಗೆ ಬಂದು ಶೂಟಿಂಗಿಗೆ ಜಾಯ್ನ್ ಆಗಿದ್ರೆ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸೊ